ಸುಭಾಷ್ ನಮ್ಮ ಇವರು ಗೋಪಾಲ್ ಸುತಾರಿ ಹೇಳುವ ಪ್ರಕಾರ ಅವರು ಗೋಕೃಪಾಮೃತ ಜಲ ಏನು ತಯಾರು ಮಾಡಿದ್ದಾರೆ, ಇದರಲ್ಲಿ 65 ಜಾತಿಯ ಬ್ಯಾಕ್ಟೀರಿಯಾ ಇದಾವೆ ಅಂತ ಅವ್ರು ಹೇಳ್ತಾರೆ ಸರ್. ಇದು ಗೋಕೃಪಾಮೃತ 65 ಜಾತಿಯ ಬ್ಯಾಕ್ಟೀರಿಯಾಗಳು, 8 ಬ್ಯಾಕ್ಟೀರಿಯಾಗಳು ಒಂದೊಂದು ಪೋಷಕಾಂಶಗಳನ್ನು ತಯಾರು ಮಾಡ್ತಕ್ಕಂಥವು. ಅದೇ ರೀತಿಯಾಗಿ ಅದು ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟು ಸೋಲಾಪುರದ ಭಾಗದ ಒಬ್ಬ ಅಜಿತ್ ಅಂತ ಹೇಳಿ ಅವ್ರ ಹೆಸರು, ಅವ್ರು ಕಂಡುಹಿಡಿದಿರ್ತಕ್ಕಂಥ ದ್ರಾವಣ ಕಲ್ಕಿ ಕಲ್ಚರ್ ಅಂತ ಹೇಳಿ, ಅದು ಏನಿದೆ ಆ ಕಡೆ ಭಾಗದಲ್ಲಿ ಇದೆ. ಯಾವ ತರ ರೆಡಿ ಮಾಡೋದು ಸರ್? ಈಗ ಗೋಕೃಪಾಮೃತ ಜಲ ತಯಾರು ಮಾಡೋದು ಹೆಂಗಂದ್ರೆ, ಇದಕ್ಕೆ 200 ಲೀಟರ್ ನೀರು ಬೇಕಾಗ್ತದೆ ಸರ್. ಆಮೇಲೆ ಇದರಲ್ಲಿ 2 kg ಸಾವಯವ ಬೆಲ್ಲ ಹಾಕಬೇಕು. ಆಮೇಲೆ 2 ಲೀಟ್ರ್ ಜವಾರಿ, ಏನು ನಾಟಿ ಆಕಳ ಅಂತೀವಿ ನಾವು, ಜವಾರಿ ಆಕಳದ ಫ್ರೆಶ್ ಮಜ್ಜಿಗೆ ಬೇಕು. 2 ರಿಂದ 3 ದಿನ ಮೇಲ್ಪಟ್ಟಂಥ ಮಜ್ಜಿಗೆ ಇದಕ್ಕೆ ಹುಳಿ ಆಗಿರುವಂಥದ್ದು ನಡೆಯೋದಲ್ಲ ಸರ್. 2 ದಿಂದ 3 ದಿನದ ಒಳಗಿನ ಫ್ರೆಶ್ ಮಜ್ಜಿಗೆ ಹಾಕಬೇಕು. 2 kg ಬೆಲ್ಲ, 2 ಲೀಟ್ರ್ ಮಜ್ಜಿಗೆ. ನಂತರ ನಮ್ಮಂಥವ್ರು ಮೊದಲೇ ಯಾರು ತಯಾರು ಮಾಡಿರ್ತಾರೆ ಗೋಕೃಪಾಮೃತ ಜಲ ಅಂತ, ಅವರಿಂದ ಹೆಪ್ಪಿಗಾಗಿ 1 ಲೀಟ್ರ್ ಕೈಗಡವಾಗಿ ಕೊಡ್ತಾರೆ ಸರ್. ಇದು ಯಾವುದೇ ಕಾರಣಕ್ಕೂ ನಮ್ಮ ಹಿರಿಯರು ಹೇಳೋ ಪ್ರಕಾರ ಮಾರುವಂತಿಲ್ಲ ಸರ್. ಯಾಕಂದರೆ ಇವತ್ತು ನಮ್ಮ ದೇಶದೊಳಗೆ ರೈತ ಎಲ್ಲ ನಮ್ಮ ಪಕ್ಷದವರು ಅವರೆಲ್ಲ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಬಟ್ ಯಾರೂ ಬೆನ್ನೆಲುಬನ್ನು ಮುರಿತಾರೆ ವಿನಃ ಅದನ್ನು ಯಾರೂ ರಕ್ಷಣೆ ಮಾಡ್ತಾ ಇಲ್ಲ. ಹೀಗಾಗಿ ಇಂಥವನ್ನು ನಾವು ತಯಾರು ಮಾಡಿಕೊಂಡು ನಮ್ಮಿಂದ ಇನ್ನೊಬ್ಬ ರೈತರಿಗೆ ಅನುಕೂಲ ಆಗಬೇಕು, ಮತ್ತು ಮುಂದೆ ತಯಾರು ಮಾಡಿದ ರೈತ ಅವನು ಇನ್ನೊಬ್ಬನಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಇದು ಇಂಥ ದ್ರಾವಣ